ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ, ಮಾಧ್ಯಮ ಕೇಂದ್ರ, ಪತ್ರಕರ್ತರ ಸಂಘ ಮತ್ತು ಇತರ ಸಂಘಟನೆಗಳ ಆಶ್ರಯದಲ್ಲಿ ಪಿಲಾರುವಿನಲ್ಲಿ ನಡೆದ ಕೃಷಿಯೆಡೆಗೆ ವಿದ್ಯಾರ್ಥಿ ಸಮೂಹ ಹಾಗೂ ಯುವಜನತೆಯ ನಡೆ ಕಾರ್ಯಕ್ರಮದಲ್ಲಿ ರಾಜ್ಯ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಸುಮಾರು 3 ಗಂಟೆಗಳ ಕಾಲ ಪಾಲ್ಗೊಂಡರು. ಸಭಾಧ್ಯಕ್ಷರಾದ ಸನ್ಮಾನ್ಯ ಯುಟಿ ಖಾದರ್ ಅವರು ಎತ್ತುಗಳ ನೇಗಿಲು ಹಿಡಿದುಕೊಂಡು ಉಳುಮೆ ಮಾಡುವ ಮೂಲಕ ಈ ಒಂದು ಕೃಷಿ ಚಟುವಟಿಕೆಗೆ ವಿದ್ಯುಕ್ತವಾಗಿ ಚಾಲನೆ ನೀಡಿದ್ದಾರೆ. ಚಾಲನೆ ನೀಡುವ ಮೂಲಕ ಈ ಮಣ್ಣಿನ ಸಂಸ್ಕೃತಿಯನ್ನು, ತುಳುನಾಡಿನ ಸಂಸ್ಕೃತಿಯನ್ನು, ಕೃಷಿ ಸಂಸ್ಕೃತಿಯನ್ನು ಪೋಷಿಸುತ್ತಿದ್ದಾರೆ. ಅದಕ್ಕೆ ಬೆಂಬಲವನ್ನು, ಪ್ರೋತ್ಸಾಹವನ್ನು ನೀಡಿ ಚಿಕ್ಕ ಮಕ್ಕಳುಗಳಿದ್ದೀರಾ ಗದ್ದೆಯಲ್ಲಿ ನೆಲೆಸಿರುವ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘ ಅಧಿಕಾರಿಗಳು ಹಾಗೂ ನಿರ್ದೇಶಕರು ಇವರು ನಮ್ಮ ಜೊತೆ ಅತಿಥಿಗಳ ಜೊತೆ ಇದ್ದಾರೆ. ಅದೇ ರೀತಿ
ನಂತರ ಮಾತನಾಡಿದ ಅವರು, ನನಗೆ ಬಾಲ್ಯದ ನೆನಪುಗಳು ಮರುಕಳಿಸಿದೆ. ಹಾಗಾಗಿ ಎಷ್ಟು ಹೊತ್ತು ಇಲ್ಲಿದ್ದೇನೆ ಎಂಬುದು ಮರೆತು ಹೋಗಿದೆ. ಇದು ತುಳುನಾಡಿನ ಮಣ್ಣಿನ ವಿಶೇಷತೆ ಎಂದರು. ಉಳ್ಳಾಲ ಪತ್ರಕರ್ತರ ಸಂಘದ ಕನಸನ್ನು ಕೋಟೆಕರ್ ವ್ಯವಸಾಯ ಸೇವಾ ಸಹಕಾರಿ ಸಂಘ, KVK ಮತ್ತು ಬಾಲಾಂಜನೇಯ ಸಂಸ್ಥೆ ಹಾಗೂ ಮೇಘನ ಶೆಟ್ಟಿ ಇವತ್ತು ಅವರ ಕುಟುಂಬಸ್ಥರು, ಅದೇ ರೀತಿ ನಮ್ಮ ಈಶ್ವರನ್ ಅವರ ಕುಟುಂಬಸ್ಥರು, ಈ ಪ್ರವೀಣ್ ಮೇಘನ ಮನೆ ಇವರೆಲ್ಲರೂ ಕೂಡ ಮತ್ತು ವಿವಿಧ ಸಂಘ ಸಂಸ್ಥೆಯರು ಸಹಕಾರ ಕೊಡುವ ಮೂಲಕ ಒಂದು ಅಭೂತಪೂರ್ವದ ಕಾರ್ಯದಲ್ಲಿ ಹಮ್ಮಿಕೊಂಡಿದ್ದಾರೆ. ನಾನು ಪ್ರಥಮವಾಗಿ ನನ್ನ ಶುಭಾಶಯವನ್ನು ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮ ಇದು ಸಮಾಜ ಮತ್ತು ದೇಶಕ್ಕೆ ಪೂರಕವಾಗುವ ಕಾರ್ಯಕ್ರಮ ಆಗ್ತದೆ. ಒಂದನೇ ಅತ್ಯಂತ ಇವತ್ತು ಇದರ ಪ್ರಯೋಜನಕಾರಿಯಾದಂಥ ಒಂದು ಯೋಜನೆ ಯಾವುದಂತ ಹೇಳಿದರೆ, ತುಳುನಾಡಿನ ಮಣ್ಣಿನ ಸಂಸ್ಕೃತಿ ಏನಿದೆ, ಅದರ ಶಕ್ತಿ ಏನಿದೆ, ಮೊದಲೇ ಆಚಾರ ಏನಿದೆ, ಮತ್ತು ಇಲ್ಲಿ ಕೃಷಿ ಭೂಮಿಗೆ ಇದನ್ನು ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಈಗಿನ ಆಧುನಿಕ ತಂತ್ರಜ್ಞಾನದಲ್ಲಿ ತಿಳಿಸಿಕೊಡುವಂಥ ಒಂದು ತಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂಥ ಒಂದು ಇವತ್ತು ಕಾರ್ಯಕ್ರಮ ಇವತ್ತಾಗಿದೆ. ಅದರ ಜೊತೆಯಲ್ಲಿ ಇವತ್ತು ರೈತರು ಪಡುವಂಥ ಕಷ್ಟ ಏನಿದೆಯಾ, ಅವರ ಶ್ರಮ ಏನಿದೆಯಾ, ಇದನ್ನು ಯಾರು ಇವತ್ತು ಆಧುನಿಕ ತಂತ್ರಜ್ಞಾನದಲ್ಲಿ ಯುವ ಜನಾಂಗ ವಿದ್ಯಾರ್ಥಿ ಸಮುದಾಯಕ್ಕೆ ಪರಿಚಯ ಭಾಳಷ್ಟು ಕಡಿಮೆ. ಅದು ಇವತ್ತು ಆ ಒಂದು ಗದ್ದೆಗೆ ಇಳಿದು ಅಲ್ಲಿ ಬಹುಶಃ ಇವತ್ತು ಟಿಲ್ಲರ್ ಮುಖಾಂತರ ಅದನ್ನು ಇವತ್ತು ನಾವು ಉಳುಮೆ ಮಾಡಿ ಅದರ ಜೊತೆಯಲ್ಲಿ ಇವತ್ತು ಆ ಎತ್ತಿನ ಮೂಲಕ ಅದಕ್ಕೆ ಆ ಒಂದು ಚಾಲನೆ ಕೊಟ್ಟು ಇದೆಲ್ಲ ಹಿರಿಯರು ನಮ್ಮ ಕಾಲದಲ್ಲಿ ಯಾವ ರೀತಿ ಮಾಡ್ತಿದ್ದ ರೈತರು ಅವ್ರು ಪಡುವಂಥ ಶ್ರಮವನ್ನು ಕಣ್ಣಾರೆ ಕಂಡು ಅದನ್ನು ಪ್ರಾಕ್ಟಿಕಲಿ ಎಕ್ಸ್ಪೆರಿಮೆಂಟ್ ಆಗುವಂಥ ವಿಚಾರ ಕೂಡ ಇವತ್ತು ಆಗಿ ಆ ವಿದ್ಯಾರ್ಥಿಗಳ ವ್ಯಕ್ತಿತ್ವ ರೂಪಿಸಿಕೊಳ್ತದೆ. ಹೆಚ್ಚಿನದು ಏನಾಗಿದೆ ಅಂತ ಹೇಳಿದರೆ, ಯಾವೊಂದು ಬರಡು ಭೂಮಿ ಇದೆಯಾ ಆ ಬರಡು ಭೂಮಿಯನ್ನು ಸಂಘ ಸಂಸ್ಥೆಯವರು, ಪತ್ರಕರ್ತರ ಸಂಘ ಸಂಸ್ಥೆಯವರು, ಸೊಸೈಟಿಯವರು, ಊರ ಹಿರಿಯ ಕಿರಿಯರು ಎಲ್ಲರೂ ಕೂಡ ಸೇರಿಕೊಂಡ್ರೆ ಆ ಬರಡಾದ ಭೂಮಿಯನ್ನು ಅದು ನಮಗೆ ಹದ ಮಾಡಿ ಅದನ್ನು ಕೃಷಿ ಭೂಮಿಗೆ ಪರಿವರ್ತನೆ ಮಾಡಲಿಕ್ಕೆ ಒಂದು ತೋರಿಸಿಕೊಡುವಂತಹ ಒಂದು ಮಾರ್ಗದರ್ಶನದ ಒಂದು ಎಜುಕೇಷನ್ ಪ್ರೋಗ್ರಾಮ್ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನಗೆ ಅತ್ಯಂತ ಸಂತೋಷವಾಗ್ತದೆ ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಲಿಕ್ಕೆ. ನಾನು ಉಳ್ಳಾಲ ಪತ್ರಕರ್ತರ ಸಂಘದ ಅಧ್ಯಕ್ಷರನ್ನು ಸರ್ವ ಸದಸ್ಯನು, ಇದಕ್ಕೆ ಸಹಕಾರ ಜಿಲ್ಲಾ ಪತ್ರಕರ್ತರ ಸಂಘದವರನ್ನು, ಅದೇ ಕೋಟೆಕರ್ ಸಹಕಾರಿ ಸಂಘದ ಅಧ್ಯಕ್ಷ ಕೃಷ್ಣರೆಡ್ಡಿ ಮತ್ತು ಎಲ್ಲ ಸಮಿತಿಯ ಸದಸ್ಯರನ್ನು, ಬಾಲಾಂಜನೇಯ ಕ್ಲಬ್ಬಿನವರು, ವಿವಿಧ ಕ್ಲಬ್ಬಿನವರು ಜೊತೆಯಲ್ಲಿ ಊರವರಿಂದ, ಅದು ಪ್ರವೀಣ್ ಶೆಟ್ಟಿ ಮೇಘಿನ ಮನೆಯಲ್ಲಿ, ತಿಮ್ಮಪ್ಪನವರ ಮನೆಯಲ್ಲಿ, ಈಶ್ವರನವರ ಮನೆಯಲ್ಲಿ ಯಾರಲ್ಲಿ ಸಹಕಾರ ಕೊಟ್ಟಿದ್ದಾರ ಅವರೆಲ್ಲರಿಗೂ ಕೂಡ ಇಡೀ ನಮ್ಮ ಕ್ಷೇತ್ರದ ವಿದ್ಯಾರ್ಥಿ ಪರವಾಗಿ ನಾನು ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು, ಇದು ಬಹುಶಃ ಬರೇ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಊರವರಿಗೆ ಮಾತ್ರ ಒಂದು ಎಜುಕೇಷನ್ ಪ್ರೋಗ್ರಾಮ್ ಅಲ್ಲ, ಇದೆಲ್ಲ ನಮ್ಮಂಥ ರಾಜಕಾರಣಿಗಳಿಗೆ ಕೂಡ ಒಂದು ಮಾಹಿತಿ, ಒಂದು ಎಜುಕೇಷನ್ ಪ್ರೋಗ್ರಾಮ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾವು ಮುಂದಿನ ವರ್ಷ ನಾವೆಲ್ಲ ಸೇರಿಕೊಂಡು ಅದಕ್ಕೆ ನಮ್ಮ ಒಂದು ಸಹಕಾರ ಕೊಡುವ ಮೂಲಕ ನಮ್ಮ ಇಡೀ ತಾಲೂಕು ವ್ಯಾಪ್ತಿಯಲ್ಲಿ ಎಷ್ಟು ಬರಡು ಭೂಮಿ ಇದೆ ಅದನ್ನು ತಹಶೀಲ್ದಾರ್ ಮುಖಾಂತರ ಅದನ್ನು ನಾವು ಸರ್ವೆ ಮಾಡಿ, ಕೃಷಿ ಯೋಜನೆ ಮುಖಾಂತರ ಅದರ ಸಾಯಿಲ್ ಟೆಸ್ಟನ್ನು ಮಾಡಿಸಿ, ಬರಡಾದಂಥ ಭೂಮಿಯನ್ನು ಅದನ್ನು ಹದ ಮಾಡಿ ಕೃಷಿ ಮಾಡಲಿಕ್ಕೆ ಎಷ್ಟು ಭೂಮಿ ನಮ್ಮ ಇಡೀ ತಾಲೂಕಿನಲ್ಲಿದೆ ಅದನ್ನು ನಾವು ಗ್ರಾಮವಾರದ ಕೇಂದ್ರೀಕೃತಗೊಳಿಸಿ, ಗ್ರಾಮ ಮಟ್ಟದಲ್ಲಿ ಉಳ್ಳಾಲ ಪತ್ರಕರ್ತರ ಸಂಘ, ಅಲ್ಲೇ ಗ್ರಾಮ ಪಂಚಾಯತ್ನವರು, ಸ್ಥಳೀಯ ಸಂಸ್ಥೆಯ ಸಂಘ ಅಧ್ಯಕ್ಷ ಸದಸ್ಯರು, ಕೋಆಪರೇಟಿವ್ ಸೊಸೈಟಿ, ನಮ್ಮ ಕೋಟೆಕರ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಒಂದು ಅವರ ಬ್ರಾಂಚ್ಗಳು ಮತ್ತು ಇನ್ನಿತರ ಸೊಸೈಟಿಗಳು ನಾವು ಮತ್ತು ಎಲ್ಲ ಕ್ಲಬ್ ಅವರನ್ನು ಸಂಪೂರ್ಣವಾಗಿ ಸೇರಿಸಿಕೊಂಡು ಇಡೀ ತಾಲೂಕಿನಲ್ಲಿ ಈ ಬರಡು ಭೂಮಿಯನ್ನು ಇವತ್ತು ಕೃಷಿ ಪರಿವರ್ತಿಸಿ ಫಲವತ್ತಾದ ಉಳ್ಳಾಲವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಈ ರೂಪುರೇಷೆಗಳು ಮುಂದಿನ ವರ್ಷಕ್ಕೆ ಈಗಿಂದಲೇ ಕೂಡ ನಾವು ಪ್ರಾರಂಭ ಮಾಡ್ತೇವೆ. ಇದಕ್ಕೆ ನಮ್ಮ ಊರವರೆಲ್ಲರೂ ಕೂಡ ತಮ್ಮ ಸಹಕಾರ ಇವತ್ತು ಕೊಡಬೇಕಂತೇಳಿ ನಾನು ಎಲ್ಲರ ಪರವಾಗಿ ನಾನು ವಿನಂತಿಸಿ, ನಾನು ನಿನ್ನೆ ರಾತ್ರಿ ಬಂದೆ 11-12 ಗಂಟೆಗೆ ಬೆಂಗಳೂರಿಂದ. ನಾನು ಹೇಳಿದೆ ಬೆಳಿಗ್ಗೆ ಬೇಗ ಬಂದು ಬೇಗ ಹೋಗ್ತೇನೆ, ಅದಕ್ಕಾಗಿ 8:45 ಅಂತ ನಮ್ಮ ಹತ್ರ ಹೇಳಿದರು. ಇಲ್ಲಿ ಬಂದಾಗ ಬಹುಶಃ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಕಾಯ್ತಾ ಇದ್ದಾರೆ. ಇದರಲ್ಲಿ ಇಷ್ಟು ಹೊತ್ತಿಲ್ಲಿ ನಿಂತಿದ್ರೆ ಅದು ತುಳುನಾಡಿನ ಮಣ್ಣಿನ ಶಕ್ತಿ ಇಲ್ಲಿ ಒಂದು ನಿಲ್ಲಿಸಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ನಮ್ಮ ತುಳುನಾಡಿನ ಮಣ್ಣಿನ ಶಕ್ತಿ ಮತ್ತು ತುಳುನಾಡಿನ ಸಂಸ್ಕೃತಿ ಇದೆಯಲ್ಲ ಅದನ್ನು ನಮಗೆ ಇಲ್ಲಿ ನಿಲ್ಲಿಸಿದೆ. ಇಲ್ಲಿ ನಾವು ಬಂದಾಗ ಇದು ನಮ್ಮ ನಿಜವಾದ ತುಳುನಾಡಿನ ಸಂಸ್ಕೃತಿ ಎಲ್ಲಿ ಕಾಣ್ತದೆ ಅಂತ ಹೇಳಿದರೆ ಇವತ್ತಿನ ಪಿಲಾರ್ನ ಈ ಗದ್ದೆಯಲ್ಲಿ ನಮಗೆ ಕಾಣಲಿಕ್ಕೆ ಇವತ್ತು ಸಿಗ್ತದೆ. ಅದು ಸಣ್ಣವರು, ದೊಡ್ಡವರು, ಶಿಕ್ಷಕರು, ಅಶಿಕ್ಷಕರು, ಶ್ರೀಮಂತರು, ಬಡವರು, ಸ್ಥಾನ ಇದ್ದವರು, ಸ್ಥಾನ ಇಲ್ಲದವರು, ನಾವೆಲ್ಲ ತುಳುನಾಡಿನ ಮಕ್ಕಳಂತ ಹೇಳಿಕೊಂಡು ಈ ಗದ್ದೆ ಕೆಸರಲ್ಲಿ ಆಟ ಆಡುವಂಥದ್ದು, ಭಾಗವಹಿಸುವಂಥದ್ದು, ಏನು ನಾವು ಇದು ನಮ್ಮ ಹಿಂದಿನ ಕಾಲದಲ್ಲಿ ಎಲ್ಲ ಕಡೆ ಇತ್ತು. ಆದ ಕಾರಣ ಇವತ್ತು ಈ ಸಂಘ ಸಂಸ್ಥೆಗಳು ಈ ಒಂದು ತುಳುವಿನ ಸಂಸ್ಕೃತಿ ಮುಂದೆ ತಗೊಂಡು ಹೋಗ್ತಾರಲ್ಲ, ಅದು ನಮ್ಗೆ ಅತ್ಯಂತ ಸಂತೋಷ. ಇವರು ಇಷ್ಟೆಲ್ಲ ದಿವಸ ಇವರಿಗೆ ನೋಡಿ, ಇವರಿಗೂ ಕೂಡ ಫ್ಯಾಮಿಲಿ ಇದೆ, ಇವರಿಗೂ ಕೂಡ ಕುಟುಂಬಸ್ಥರಿದ್ದಾರೆ, ಇವರಿಗೂ ಕೂಡ ಬೇರೆ ಬೇರೆ ಕೆಲಸಗಳಿದೆ. ಅದೆಲ್ಲ ಬಿಟ್ಟು ಇದಕ್ಕೆ ಬೇಕಾಗಿ ಇಷ್ಟೆಲ್ಲ ದಿವಸ ಸಮಯ ಅವ್ರಿಗೆ ಮೀಸಲಿಡುವಾಗ ನಾನು ಅರ್ಧ ದಿವಸ ನಾನು ಬೇರೆ ಕೆಲಸ ಬಿಟ್ಟು ಇದಕ್ಕೆ ಮೀಸಲಿಟ್ಟರೆ ಅದು ಏನು ಕೂಡ ತಪ್ಪಾಗೋದಿಲ್ಲ. ನಾನು ಎಲ್ಲಿ ಹೋಗಲಿಲ್ಲ, ಅವ್ರು ನಾನು ಶ್ರಮಿಸ್ತಾರೆ ಅಂತ ನನಗೆ ಅಂದಿದ್ದಾಗ ಗೊತ್ತಿದೆ.